ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಕಾರಿನ ಸ್ಫೋಟಕ್ಕೆ ಬಳಸಲಾಗಿದ್ದಂತಹ ಕಾರಿನ ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ. ಆ ಕಾರನ್ನ ಸುಮಾರು 4 ಗಂಟೆಗಳ ಕಾಲ ಅಲ್ಲಿ ಪಾರ್ಕ್ ಮಾಡಲಾಗಿತ್ತು. ದೆಹಲಿ ಸ್ಫೋಟದಲ್ಲಿ ಸ್ಫೋಟಕ ಮಾಹಿತಿ ಇದೀಗ ಬಹಿರಂಗ ಆಗ್ತಾ ಇದೆ. ಸುನೇಹರಿ ಮಸೀದಿ ಬಳಿ 3 ಗಂಟೆ ಆ ಕಾರನ್ನ i20 ಕಾರನ್ನ ನಿಲ್ಲಿಸಿದ್ದು. ಅದಾದ ನಂತರ ಅಲ್ಲಿಂದ ಹೊರಟಂತಹ ಕೆಲ ನಿಮಿಷಗಳಲ್ಲೇ ಕಾರು ಸ್ಫೋಟವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ 3:19ಕ್ಕೆ ಸುನೇಹರಿ ಮಸೀದಿ ಬಳಿ ಆ ಕಾರನ್ನ ಪಾರ್ಕ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಸದ್ಯ ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ನಿನ್ನೆ ದೆಹಲಿಯಲ್ಲಿ ಸ್ಫೋಟವಾದಂತಹ ಕಾರಿನ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ನಿನ್ನೆ ಮಧ್ಯಾಹ್ನ ಸುಮಾರು ಸುನೇಹರಿ ಮಸೀದಿ ಬಳಿ 3 ಗಂಟೆಗಳ ಕಾಲ ಆ ಕಾರನ್ನ ಅಲ್ಲೇ ಪಾರ್ಕ್ ಮಾಡಲಾಗಿತ್ತು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಸ್ಫೋಟದಲ್ಲಿ ಹ್ಯುಂಡೈ i20 ಕಾರ್ ಸ್ಫೋಟವಾಗಿದೆ. ಆ ಕಾರ್ನ ಹಿನ್ನೆಲೆಯನ್ನ ನೀವು ಗಮನಿಸ್ತಾ ಇದ್ರಿ. ದೆಹಲಿಯ ನಿವಾಸಿ ಆ ಕಾರನ್ನ ಪುಲ್ವಾಮಾದ ನಿವಾಸಿಗೆ ಅದನ್ನ ಮಾರಾಟ ಮಾಡಲಾಗಿತ್ತು. ಜೊತೆಗೆ ಹಲವು ಬಾರಿ ಆ i20 ಕಾರನ್ನ ಮಾರಾಟ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗ ನಿನ್ನೆ ದೆಹಲಿಯಲ್ಲಿ ಸ್ಫೋಟವಾದಂತಹ ಕಾರಿನ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ನಿನ್ನೆ ಸ್ಫೋಟಗೊಂಡಂತಹ ಕಾರಿನ ದೃಶ್ಯಾವಳಿಗಳು ನಮಗೆ ಲಭ್ಯವಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಗಳ ಕಾಲ ಆ ಕಾರನ್ನ ಅಲ್ಲೇ ನಿಲ್ಲಿಸಲಾಗಿತ್ತು. ಅದಾದ ನಂತರ ಕಾರು ಹೊರಟಂತಹ ಕೆಲವೇ ನಿಮಿಷಗಳಲ್ಲಿ ಸ್ಫೋಟ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ ಸ್ಫೋಟ ಏನಿದೆ, ನಿನ್ನೆ ನಡೆದಂತಹ ಸ್ಫೋಟ ಏನಿದೆ, ಇದು ಪ್ರೀ ಪ್ಲಾನ್ಡ್ ಅಲ್ಲ ಅಂತ ಹೇಳ್ಬಹುದಾ ಅಥವಾ ಪ್ರೀ ಪ್ಲಾನ್ಡ್ ಆಗಿ ಸ್ಫೋಟ ಆಯ್ತು ಅಂತ ಹೇಳ್ಬಹುದಾ? ಪ್ರತೀಕ್ಷಾ, ಈ ಒಂದು ಕಾರಿನ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಬಹಳಷ್ಟು ಅನುಮಾನಗಳು ಮೂಡ್ತಾ ಇದೆ. ಕಾರಣ ಏನಂತಂದ್ರೆ ಕಾರ್ ಎಲ್ಲಿ ಪಾರ್ಕ್ ಆಗಿತ್ತು, ತದನಂತರ ಎಲ್ಲಿ ಹೋಯ್ತು, ಅದಾದ್ಮೇಲೆ ಬ್ಲಾಸ್ಟ್ ಆಗಿರುವಂತಹ ಸಂದರ್ಭ, ಅದರ ಜೊತೆಗೆ ಈ ಕಾರು ಯಾವ ವ್ಯಕ್ತಿಗೆ ಮಾರಾಟ ಮಾಡಲಾಯಿತು, ಮತ್ತೆ ಮಾರಾಟ ಮಾಡಿರುವಂತಹ ಸಂದರ್ಭ, ಜೊತೆಗೆ ತೆಗೆದುಕೊಂಡಿರುವಂತಹ ವ್ಯಕ್ತಿಯ ಹಿನ್ನೆಲೆ, ಅದರ ಜೊತೆಗೆ ವ್ಯಕ್ತಿಯ ಊರಿನ ಬಗ್ಗೆ ನೋಡ್ತಾ ಹೋದ್ರೆ ಕೆಲವೊಂದು ಅನುಮಾನಗಳು ಮೂಡ್ತಾ ಇದಾವೆ. ಇದರಲ್ಲಿ ಸಂಪೂರ್ಣವಾದಂತಹ ವಿವರಗಳನ್ನ ಕೊಡ್ತಾ ಹೊರೋದು ನೋಡಿದ್ರೆ, ಮೊದಲು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಏನಂತಂದ್ರೆ ಈ ಕಾರು i20 ಕಾರ್ ಏನಿದೆ ಅದು ಏನಂದ್ರೆ ಸುನೇರಿ ಬಾಗ್ನಲ್ಲಿರುವಂತಹ ಮಸೀದಿಯ ಬಳಿ ಇರುತ್ತೆ. ಅದಾದ ಮೇಲೆ ಸುಮಾರು ಸಂಜೆ 6 ಗಂಟೆವರೆಗೂ ಸಹ ಅದೇ ಪ್ರದೇಶದಲ್ಲಿ ಇರುತ್ತೆ. 3 ಗಂಟೆ 19 ನಿಮಿಷಕ್ಕೆ ಆ ಕಾರ್ ಪಾರ್ಕಿಂಗ್ ಇಂದ ಏನಂದ್ರೆ ಸುನೇರಿ ಮಸೀದಿ ಏನಿದೆ ಅಲ್ಲಿಂದ ಏನಂದ್ರೆ ಹೊರಡ ತಕ್ಷಣ ಏನಂದ್ರೆ ಚಾಂದ್ನಿ ಚೌಕ್ ಕಡೆಗೆ ಹೋಗುತ್ತೆ. ಅಂದ್ರೆ ಈಗ ಬ್ಲಾಸ್ಟ್ ಆಗಿರುವಂತಹ ಪ್ರದೇಶ ಏನಿದೆ, ಕೆಂಪು ಕೋಟೆಯ ಮುಂಭಾಗದಲ್ಲಿರುವಂತಹ ಮತ್ತೆ ಚಾಂದ್ನಿ ಚೌಕ್ನ ಮುಂಭಾಗದಲ್ಲಿರುವಂತಹ ರಸ್ತೆ ಏನಿದೆ ಅದು ದೆಹಲಿ ಮೆಟ್ರೋ ಏನಿದೆ ಅಂದ್ರೆ ಕೆಂಪು ಕೋಟೆಯ ಮೆಟ್ರೋ ಗೇಟ್ ನಂಬರ್ 1 ಬಳಿ ಏನಂತಂದ್ರೆ ಈ ಒಂದು ಸ್ಫೋಟ ಆಗಿದೆ. ಈ ಒಂದು ಸ್ಫೋಟ ಆಗಿರುವಂತದ್ದು ಬಹಳಷ್ಟು ಅನುಮಾನಗಳಿಗೆ 2-3 ಆಯಾಮಗಳು ಕೊಡ್ತಾ ಇರುವಂತದ್ದು ಏನು ಅಂದ್ರೆ, ಒಂದು, ಈ ಕಾರನ್ನ ತೆಗೆದುಕೊಂಡು ಹೋಗಿರ್ತಕ್ಕಂತಹ ವ್ಯಕ್ತಿಯ ಏನಂದ್ರೆ ಮುಖಚೆಹರೆಯನ್ನ ನೀವು ನೋಡ್ತಾ ಹೋದ್ರೆ ಅಲ್ಲಿ ಕಾರನ್ನ ನೀವು ನೋಡ್ತಾ ಇರುವಂತಹ ಸ್ಕ್ರೀನ್ ನೋಡ್ತಾ ಇರುವಂತಹ ದೃಶ್ಯಾವಳಿಗಳೇನಿದೆ ಅಂತಂದ್ರೆ ಅದು ಈಗ ಸದ್ಯ ಅಲ್ಲಿರುವಂತಹ ಟೋಲ್ ಇದೆ ಅಲ್ಲ, ಅಲ್ಲಿ ಟೋಲ್ ಇಂದ ಸುನೇರಿ ಮಹಲ್ಲಿ ಇದರಿಂದ ಮಸೀದಿಯಿಂದ ಬರುವಂತಹ ಸಂದರ್ಭದಲ್ಲಿ ಒಂದು ಟೋಲ್ ಬರುತ್ತೆ. ಆ ಟೋಲ್ ನ ಒಳಗಡೆ ಏನಂದ್ರೆ ಸಿಸಿ ಕ್ಯಾಮ್ರಾವನ್ನು ಹಾಕಲಾಗಿತ್ತು. ಸಿಸಿ ಕ್ಯಾಮ್ರಾದಲ್ಲಿ ಆ ದೃಶ್ಯಾವಳಿಗಳು ಏನಂದ್ರೆ ಸರಿಯಾಗಿದೆ. ಅದು ಕಾರ್ ನಂಬರ್ ಅಂದ್ರೆ 7674, ಇದು ಹರಿಯಾಣ ಮೂಲದು. ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಒಳಗೆ. ಅಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರ ಅಂದ್ರೆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಒಟ್ಟು 3 ಜನ ಇದ್ರು ಆ ಕಾರ್ನಲ್ಲಿ. ಆ 3 ಜನವು ಸಹಿತ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಕಾರ್ನ ಒಳಗಡೆ ಇರುವಂತಹ ವ್ಯಕ್ತಿ ಯಾರು ಅನ್ನುವಂತಹ ಇನ್ವೆಸ್ಟಿಗೇಷನ್ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಆ ಕಾರ್ ಏನಾಗುತ್ತೆ ನೇರವಾಗಿ ಆ ಒಂದು ಮಸೀದಿಯಿಂದ ನೇರವಾಗಿ ಎಂಟ್ರಿ ಕೊಡುವಂತದ್ದು ಚಾಂದ್ನಿ ಚೌಕ್ ಕಡೆಗೆ. ಚಾಂದ್ನಿ ಚೌಕ್ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ಫೋಟ ಆಗುವಂತಹ ಸಂದರ್ಭದಲ್ಲೂ ಸಹ 15ರಿಂದ 20 ಕಿಲೋಮೀಟರ್ ವೇಗದಲ್ಲಿತ್ತು. ಅಂದ್ರೆ ಸಾಮಾನ್ಯವಾಗಿ ಆ ಜಾಗ ಏನಂದ್ರೆ ಬಹಳಷ್ಟು ಟ್ರಾಫಿಕ್ ಇರುವಂತಹ ಜಾಗ, ಯಾವುದೇ ಕಾರಣಕ್ಕೂ ತುಂಬಾ ವೇಗವಾಗಿ ಹೋಗೋದಕ್ಕೆ ಆಗೋದಿಲ್ಲ, ತುಂಬಾ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುವಂತಹ ಜಾಗ. ಆ ಕಾರಣಕ್ಕಾಗಿ ಏನಂದ್ರಲ್ಲಿ ತುಂಬಾ ಸ್ಲೋ ಆಗಿ ಆ ಸಿಗ್ನಲ್ ಬಳಿ ಏನಂದ್ರೆ ಪಾಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಸ್ಫೋಟಗೊಂಡಿದೆ. ಆ ಕಾರಿನ ಒಳಗಡೆಗೆ ಸ್ಫೋಟಕಗಳಿದ್ರ ಬಗ್ಗೆ ಏನಂತಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ಕಲೆ ಹಾಕಲಾಗಿದೆ. ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಆ ಇಡೀ ಕಾರ್ ಸಂಪೂರ್ಣವಾಗಿ ಛಿದ್ರವಾಗಿ, ತದನಂತರ ಅದರ ಎಫೆಕ್ಟ್ ಅಕ್ಕಪಕ್ಕದಲ್ಲಿರುವಂತಹ 8ರಿಂದ 10 ಕಾರುಗಳಿಗೂ ಸಹಿತ ಆಗುತ್ತೆ, ಮತ್ತೆ ಅಲ್ಲಿರುವಂತಹ ಬೈಕ್ಗಳಿಗಾಗುತ್ತೆ, ಪಾದಚಾರಿಗಾಗುತ್ತೆ. ಮತ್ತೆ ಅದರ ಸ್ಫೋಟದ ಪರಿಣಾಮ ಏನಿತ್ತು ಅಂದ್ರೆ ಸುಮಾರು 1.5ರಿಂದ 2 ಕಿಲೋಮೀಟರ್ ವರೆಗೂ ಸಹಿತ ನಮಗೆ ಅದರ ಏನಂದ್ರೆ ಇದು ಸೌಂಡ್ ಕೇಳಿಸ್ತು. ಅದರ ಅಂದ್ರೆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗಿತ್ತು. ಅದರ ಜೊತೆಗೆ ಚಾಂದ್ನಿ ಚೌಕ್ನ ಮುಂಭಾಗದಲ್ಲಿರುವಂತಹ ಏನು ಜೈನ್ ಟೆಂಪಲ್ ಇದೆಯಲ್ಲ, ಜೈನ್ ಟೆಂಪಲ್ ಮುಂಭಾಗದಲ್ಲಿರುವಂತಹ ಬಹಳಷ್ಟು ಅಂಗಡಿ ಮುಗ್ಗಟ್ಟುಗಳ ಗ್ಲಾಸ್ಗಳು ಒಡೆಯುತ್ತೆ. ಅಂದ್ರೆ ಅಲ್ಲಿ ಹಾಕಲಾಗಿರುವಂತಹ ಅಂಗಡಿಗಳಿಗೆ ಹಾಕಲಾಗಿರುವಂತಹ ಗ್ಲಾಸ್ಗಳು ಮತ್ತೆ ಬಾಗಿಲುಗಳು, ಅದ್ರ ಜೊತೆ ಕಿಟಕಿಗಳು, ಅಂದ್ರೆ ಅದರ ತೀವ್ರತೆ ಅಷ್ಟರ ಮಟ್ಟಿಗಿತ್ತು. ಈ ಕಾರ್ ಅಲ್ಲಿಂದ ಪಾಸ್ ಆಗಿ ನೇರವಾಗಿ ಏನಂದ್ರೆ ಎಂಟ್ರಿ ಕೊಡುವಂತದ್ದೇ ಈ ಏನಂದ್ರೆ ರೆಡ್ ಫೋರ್ಟ್ ಮುಂಭಾಗದಲ್ಲಿ, ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಅಂದ್ರೆ 3 ಗಂಟೆಗೆ ಪಾರ್ಕಿಂಗ್ ಆಗುತ್ತೆ. 3 ಗಂಟೆ 19 ನಿಮಿಷಕ್ಕೆ ಏನಂದ್ರೆ ಅಲ್ಲಿಂದ ಎಕ್ಸಿಟ್ ಆಗುತ್ತೆ ಮಸೀದಿ ಹತ್ರ ಇಂದ. ತದನಂತರ ಅದು ಎಂಟ್ರಿ ಹೊರಗಡೆ ಬರುವಂತದ್ದು 6 ಗಂಟೆ 20 ನಿಮಿಷಕ್ಕೆ. ನೇರವಾಗಿ 6 ಗಂಟೆ 20 ನಿಮಿಷಕ್ಕೆ ಸಂಚಾರ ಆರಂಭ ಮಾಡುವಂತಹ ಆ ಒಂದು ಕಾರು
ಅಲ್ಲಿರುವಂತಹ ಡ್ರೈವರು ಅದನ್ನ ನೇರವಾಗಿ ಚಾಂದ್ನಿ ಚೌಕ್ ಹತ್ರ ಅಂದ್ರೆ ರೆಡ್ ಫೋರ್ಟ್ ಮುಂಭಾಗದಲ್ಲಿ ತರೋದಕ್ಕೆ ಬರೋಬ್ಬರಿ ತೆಗೆದುಕೊಂಡಿರುವಂತಹ ಸಮಯ ಏನಂತಂದ್ರೆ 25ರಿಂದ 28 ನಿಮಿಷ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 6 ಗಂಟೆ 20 ನಿಮಿಷಕ್ಕೆ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ 6 ಗಂಟೆ 52 ನಿಮಿಷಕ್ಕೆ ಬ್ಲಾಸ್ಟ್ ಆಗಿದೆ. ಅದಕ್ಕೂ ಮುಂಚಿತವಾಗಿ ಏನಂದ್ರೆ 20 ನಿಮಿಷಗಳ ಕಾಲ ಏನಂದ್ರೆ ಅಲ್ಲಿ ಮತ್ತೊಂದು ಕಡೆಗೆ ನಿಲ್ಲಿಸಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಸ್ಫೋಟ ಆಗಿರುವಂತದ್ದು 6 ಗಂಟೆ 52 ನಿಮಿಷ. ಆ 6 ಗಂಟೆ 52 ನಿಮಿಷಗಳ ಕಾಲ ಅಂದ್ರೆ ಬರೋಬ್ಬರಿ 42 ನಿಮಿಷಗಳ ಕಾಲ ಅವರು ಸಂಚಾರವನ್ನ ಮಾಡ್ಕೊಂಡು ಬಂದಿದ್ದಾರೆ. ತದನಂತರ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ತಕ್ಷಣವೇ ಇಡೀ ಕಾರ್ ಬ್ಲಾಸ್ಟ್ ಆಗೋದ್ರ ಜೊತೆಗೇನಂದ್ರೆ ಅಕ್ಕಪಕ್ಕದ ಜನರಿಗೂ ಸಹ ಅಕ್ಕಪಕ್ಕದ ಕಾರ್ಗಳಿಗೂ ಸಹಿತ ಅದರ ಎಫೆಕ್ಟ್ ತಟ್ಟುತ್ತೆ. ಆ ಕಾರಣಕ್ಕಾಗಿ ಈ ಕಾರ್ನ ಹಿನ್ನೆಲೆ ಹುಡುಕುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಪೊಲೀಸರು. ಈ ಕಾರ್ ಎಲ್ಲಿಂದ ಬಂತು ಅಂತ. ಈಗ ಅದರ CCTV ಸಹ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಅದರ ವಿಜುವಲ್ಸ್ ಸಹ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ದೊಡ್ಡ ಮಟ್ಟಿಗೆ ಇರುವಂತ ಪ್ರಶ್ನೆ ಇರುವಂತದ್ದು ಕಾರಿನ ಮಾಲೀಕರ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂತಹ ಕೆದಕುವಂತಹ ಸಂದರ್ಭದಲ್ಲಿ ನೋಡಿದ್ರೆ ಮೊದಲು ಆರಂಭಿಕ ಹಂತಗಳಲ್ಲಿ ಆ ಕಾರು ಏನಂದ್ರೆ ಹರಿಯಾಣ ಮೂಲದ್ದು ಅಂತ ಗೊತ್ತಾಗುತ್ತೆ. ಹರಿಯಾಣ ಮೂಲದ 7674 ನಂಬರ್ ವೆಹಿಕಲ್ ಅದು. ಅಲ್ಲ ಸಲ್ಮಾನ್ ಅನ್ನುವಂತವನು ಅದನ್ನ ಏನಂದ್ರೆ ಬಹಳಷ್ಟು ಜನರಿಗೆ ಮಾರಾಟವಾಗಿ ಅಂತಿಮವಾಗಿ ತಾರಿಕ್ ಅನ್ನುವಂತಹ ವ್ಯಕ್ತಿಗೆ ಏನಂದ್ರೆ ಮಾರಾಟ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಈ ತಾರಿಕ್ ಯಾರು ಅಂದ್ರೆ ಪುಲ್ವಾಮಾದಲ್ಲಿರುವಂತಹ ನಿವಾಸಿ, ಪುಲ್ವಾಮಾದ ನಿವಾಸಿ ಅವನಿಗೆ ಈ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆ ಮಾರಾಟ ಮಾಡಿರುವಂತಹ ವ್ಯಕ್ತಿ ಹೇಳುವಂತದ್ದು ಏನಂದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆಲ್ರೆಡಿ ನಾನು ಮಾರಾಟ ಮಾಡಿದ್ದೀನಿ ಅಂತ. ಆದ್ರೆ ಮೂಲವಾಗಿ ಈ ಕಾರು ಪರ್ಚೇಸ್ ಆಗಿರುವಂತದ್ದು 2013ರಲ್ಲಿ. ಅದಾದ್ಮೇಲೆ ಪೂರ್ತಿಯಾಗಿ ಈ ಕಾರಿನ ಹಿನ್ನೆಲೆಯನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸುಮಾರು 3ರಿಂದ 4 ಜನ ಮಾರಾಟವನ್ನ ಮಾಡ್ತಾರೆ ಮತ್ತೆ ಖರೀದಿಯನ್ನ ಮಾಡ್ತಾರೆ. ಈಗ ಅಂತಿಮವಾಗಿ ಪ್ರಶ್ನೆ ನಿಂತಿರುವಂತದ್ದು ತಾರಿಕ್ ಮೇಲೆ. ಈ ತಾರಿಕ್ ಯಾರು? ಪುಲ್ವಾಮಾದಲ್ಲಿರುವಂತಹ ವ್ಯಕ್ತಿಯ ಮೂಲ ಹಿನ್ನೆಲೆ ಏನು? ಈಗಾಗಲೇ ಏನಂತಂದ್ರೆ ಒಬ್ಬ ವ್ಯಕ್ತಿನ ಏನಂದ್ರೆ ಬಂಧನವನ್ನ ಮಾಡಿ ಅದರ ಜೊತೆಗೆ ಮೂಲ ಮಾಲೀಕರು ಯಾರಿದ್ರಲ್ಲ ಅಂದ್ರೆ ಸಲ್ಮಾನ್ ಅವರ ನೆನ್ನೆ ತಡರಾತ್ರಿ ಹರಿಯಾಣ ಪೊಲೀಸರು ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವನಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಒಂದೇ ವಿಚಾರ, ನಾನು ಈ ಕಾರನ್ನ ಮಾರಾಟ ಮಾಡಿ ತುಂಬಾ ದಿವಸಗಳಾಗಿದೆ, ಅದಾದ್ಮೇಲೆ ಕಾರ್ ಈಗ ನನ್ನ ಸುಪರ್ದಿಗೆ ಇಲ್ಲ ಅಂತ. ಹಾಗಾಗಿ ಈಗ ತಾರಿಕ್ನ ವಿಚಾರಣೆ ನಡೆಸಬೇಕು ಅಂದ್ರೆ ಅವನ ಹಿನ್ನೆಲೆಯನ್ನು ಕಲೆ ಹಾಕಬೇಕು ಅಂದ್ರೆ ಈಗಾಗಲೇ ಜಮ್ಮು ಕಾಶ್ಮೀರದ ಪೊಲೀಸರು ಸಹ ಪುಲ್ವಾಮಾದಲ್ಲಿರುವಂತಹ ಅವನ ನಿವಾಸದ ಸಂಪೂರ್ಣ ವಿವರವನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಅಂದ್ರೆ ಇನ್ವೆಸ್ಟಿಗೇಷನ್ ಟೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.